ಹಾಯ್ ಹಾಲ್, ನಾವಿವತ್ತು ದೋಸೆ ಮಾಡೋಣ. ಬರೀ ದೋಸೆ ಅಲ್ಲ, ಆರೋಗ್ಯಕರವಾದಂತಹ ದೋಸೆ. ಆ ದೋಸೆ ಏನೇನು ಬೇಕು ಅಂತ ತಿಳಿಯೋಣ ಬನ್ನಿ. ತೋರಿಸಿದ್ವಲ್ಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು. ಇಲ್ಲಿ ನಾವು ಗೋಧಿ ಹಿಟ್ಟು ತೊಗೊಂಡಿದ್ದೀವಿ. ಯಾವ ಗೋಧಿ ಹಿಟ್ಟು? ಮಲ್ಟಿಗ್ರೇನ್ಸ್ ಗೋಧಿ ಹಿಟ್ಟು. ನಾನು ಇಲ್ಲಿ ಮಾಡ್ತಿರೋಂಥ ದೋಸೆ ಸುಮಾರು ಒಂದು 4 ದೋಸೆ ಆಗುತ್ತೆ. ಒಂದೆರಡು ಚಮಚದ ಎರಡು ಸ್ಪೂನ್, ದೊಡ್ಡ ಸ್ಪೂನಷ್ಟು 2 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬೇಕಾದರೆ ಕ್ಯಾರೆಟ್ ತುರಿ, ಗೆಡ್ಡೆಕೋಸು ತುರಿ, ಬೀಟ್ರೋಟ್ ತುರಿ ಎಲ್ಲನೂ ಹಾಕ್ಕೋಬೋದು. ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು ಈ ಥರನೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಬರೀ ಇಷ್ಟನ್ನು ಮಾತ್ರ ಹಾಕ್ತಾಯಿದ್ದೀನಿ. ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಉಪ್ಪು ಹಾಕಿ ಮಲ್ಟಿಗ್ರೇನ್ಸ್ ಗೋಧಿ ಹಿಟ್ಟು. ಮಾಮೂಲಿ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ಚಪಾತಿ ಮಾಡಿ ಯಾವಾಗಲೂ ಬೇಜಾರಾಗ್ತಾ ಇರುತ್ತಲ್ವ, ಹಾಗಾಗಿ ಇದು ಒಂದು ಡಿಫ್ರೆಂಟಾಗೂ ಇರುತ್ತೆ ಮತ್ತು ಬೇಗ ಚಕ್ಕಂತನೂ ಕೂಡ ಮಾಡ್ಬೋದು. ತುಂಬ ರುಚಿಯಾಗೂ ಕೂಡ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ಚಟ್ನಿ ಪಲ್ಯ ಏನು ಬೇಡ, ಸ್ವಲ್ಪ ತುಪ್ಪನೋ ಚಟ್ನಿ ಪುಡಿನೋ ಹಾಕ್ಕೊಂಡು ತಿನ್ಬೋದು. ನೋಡಿ, ಇಲ್ಲಿ ಎಲ್ಲ ಕಲಸಾಯಿತು. ಏನೇನು ಹಾಕಿದ್ವಿ? ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ, ಉಪ್ಪು, ಗೋಧಿ ಹಿಟ್ಟು, ಸ್ವಲ್ಪ ನೀರು ಹಾಕಿ ಕಲಸಿ. ಹೇಗೆ ಕಲಿಸ್ಬೇಕಪ್ಪ ಅಂದರೆ, ದೋಸೆ ಹಿಟ್ಟು ಬರುತ್ತಲ್ಲ ಅದೇ ರೀತಿಲಿ ಸ್ವಲ್ಪ ಗಟ್ಟಿಯಾಗಿರಲಿ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ಒಂದು ತವಾನ ಒಲೆ ಮೇಲೆ ಒಂದು ತವ ಕಾಯಕ್ಕಿಟ್ಟು, ಇಲ್ಲಿ ಇಂಡಸ್ ವ್ಯಾಲಿಯವ್ರದ್ದು ಐರನ್ ತವ ತೊಗೊಂಡಿರೋದು, ನಾನು ಐರನ್ ಕಾಸ್ಟ್ ತವ ತೊಗೊಂಡಿರೋದು. ನೋಡಿ ಎಷ್ಟು ಗಟ್ಟಿಗಿದೆ. ಎಷ್ಟು ಗಟ್ಟಿಯಾದಂತನ ನಾನಿಲ್ಲಿ ಸೌಟಲ್ಲಿ ನೋಡಿ ನಾನು ಹೇಗೆ ದೋಸೆ ಹಾಕ್ತೀನಿ ಅಂತ. ತವ ಚೆನ್ನಾಗಿ ಕಾದಿದೆ. ದೋಸೆ ಹಿಟ್ಟನ್ನ ಹಾಕಿದೆ. ಒಂದು 3 ಸೌಟಷ್ಟು ದೋಸೆ ಹಿಟ್ಟನ್ನ ಹಾಕಿ, ಈ ದೋಸೆ ಹಿಟ್ಟನ್ನ ಕೈಯಲ್ಲಿ ಬಳಿಬೇಕು. ಯಾಕಪ್ಪ, ಸೌಟಲ್ಲೇ ಬಳಿಬೋದು, ಸೌಟಲ್ಲಿ ಬಳಿಯಲ್ಲ. ಯಾಕೆ ಅಂತಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಅದು ದಪ್ಪ ಬರುತ್ತೆ. ಕೈಯಲ್ಲಿ ಬಳಿದಾಗ ತೆಳುವಾಗಿ ಬರುತ್ತೆ. ಈ ದೋಸೆ ಅಂತೂ ಮಕ್ಕಳು, ವಯಸ್ಸಾದವರು, ದೊಡ್ಡವರು, ಚಿಕ್ಕವರು ಪ್ರತಿಯೊಬ್ಬರು ಕೂಡ ತಿನ್ಬೋದು. ಅಷ್ಟು ಸ್ಮೂತಾಗಿ ಅಷ್ಟು ಚೆನ್ನಾಗಿರುತ್ತೆ. ದೋಸೆ ಎಲ್ಲ ಹಾಕಾಯಿತು. ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ತಟ್ಟೆನ ಮುಚ್ಚಿ ನೋಡಿ. ಈಗ ದೋಸೆ ಎಲ್ಲ ಬೇಗ ದೋಸೆನ ದಬ್ಬಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ದೋಸೆ ಮಾತ್ರ ಅಷ್ಟು ರುಚಿಯಾಗಿರುತ್ತೆ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಒಂದು ದೋಸೆನ ಹಾಕಾಯಿತು. ಮತ್ತು ಇನ್ನೊಂದು ದೋಸೆನ ಹಾಕೋಣ. ನಾವು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಏನು ಹಾಕ್ತಾರೆ, ಬರೀ ಸೌಟಲ್ಲಿ ಕೂಡ ದೋಸೆನ ಹಾಕ್ಬೋದು. ನಾವು ಇಲ್ಲಿ ಎಲ್ಲ ಥರದ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೋದ್ರಿಂದ ಸೌಟಲ್ಲಿ ಬಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಕೈಯಲ್ಲಿ ಬಳಿತಾ ಇರೋದು. ಸ್ಟವ್ನ ಸಿಮ್ ಮಾಡಿ ಹೀಗೆ ನೋಡಿ, ಈ ರೀತಿ ಬಳ್ಕೊಬೋದು. ಏನು ಕೈ ಸುಡಲ್ಲ. ನಮ್ಮಲ್ಲಿ ಯಾರಿಗಾರು ಹೊಟ್ಟೆ ಹಸಿವು, ಏನಾದ್ರು ತಿನ್ನಬೇಕು ಅರ್ಜೆಂಟ್ಗೆ, ಏನೂ ಇಲ್ಲ ಅಂದಾಗ ಈ ದೋಸೆನ ಬೇಗ ಚಕ್ಕಂತ ರೆಡಿ ಮಾಡಿಬಿಡ್ತೀನಿ. ನಾನಲ್ಲದೆ ನನ್ನ ಮಕ್ಕಳು ಕೂಡ ಈ ದೋಸೆನ ಮಾಡ್ತಾರೆ. ಮತ್ತು ಅಷ್ಟು ರುಚಿಯಾಗೂ ಕೂಡ ಇರುತ್ತೆ. ರುಚಿಕರವಾದಂಥ, ಆರೋಗ್ಯಕರವಾದಂಥ ಗೋಧಿ ದೋಸೆ ರೆಡಿ ಇದೆ. ಯಾವಾಗಲೂ ಚಪಾತಿನೇ ಮಾಡಬೇಕು, ಪೂರಿನೇ ಮಾಡಬೇಕು ಅಂತ ಏನಿಲ್ಲ. ಈ ರೀತಿ ಗೋಧಿ ದೋಸೆನೂ ಕೂಡ ಹಾಕ್ಕೋಬೋದು. ಇದಕ್ಕೆ ನಮಗೆ ಇಷ್ಟವಾದಂಥ ತರಕಾರಿಗಳನ್ನೂ ಹಾಕ್ಕೋಬೋದು, ಸೊಪ್ಪುಗಳು ಹಾಕ್ಕೋಬೋದು, ಮಾಡ್ಬೋದು. ಬೆಳಗ್ಗೆ ಟಿಫನಿಗೆ ಮಾಡ್ಬೋದು, ಮತ್ತು ರಾತ್ರಿ ಹೊತ್ತು ಚಪಾತಿ ಬದಲಿಗೆ ಗೋಧಿ ದೋಸೆ ಹಾಕ್ಕೊಂಡು ತಿನ್ಬೋದು. ಈ ರೀತಿ ಆದರೆ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು. ರುಚಿಯಾದಂಥ ಗೋಧಿ ದೋಸೆ ರೆಡಿ ಇದೆ.